ಕಂದಾಯ ಸಚಿವರಾದ ಸನ್ಮಾನ್ಯ ಶ್ರೀ ಕೃಷ್ಣ ಭೈರೇಗೌಡರವರು ಬ್ಯಾಟರಾಯನಪುರ ಕ್ಷೇತ್ರ ವ್ಯಾಪ್ತಿಯ ಥಣಿಸಂದ್ರ ನಾಗಾವರ ಮುಖ್ಯ ರಸ್ತೆಯ ಎಂಎಸ್ ರಾಮಯ್ಯ ನಾರ್ತ್ ಸಿಟಿ ಸಮೀಪದಲ್ಲಿ ನಡೆಯುತ್ತಿರೋ ರಾಜ್ಯ ಕಾಲುವೆ ಕಾಮಗಾರಿಯ ಪ್ರಗತಿ ಪರಿಶೀಲನೆ ನಡೆಸಿದರು. ಈ ವೇಳೆ ಮಾತನಾಡಿದ ಮಾನ್ಯ ಸಚಿವರು, ಥಣಿಸಂದ್ರ ವಾರ್ಡ್ ವ್ಯಾಪ್ತಿಯ ಮಾನ್ಯತಾ ಟೆಕ್ ಪಾರ್ಕ್ನ ಕೆಳಭಾಗದಲ್ಲಿ ಪ್ರತಿ ಬಾರಿ ಮಳೆ ಬಂದ ಸಂದರ್ಭದಲ್ಲಿ ಪ್ರವಾಹ ಉಂಟಾಗಿ ಮಾನ್ಯತಾ ಒಳಗೆ ಮತ್ತು ಹಿಂದಿರೋ 3-4 ಕಿಲೋಮೀಟರ್ ವ್ಯಾಪ್ತಿಯ ಅಕ್ಕಪಕ್ಕದ ಪ್ರದೇಶಗಳ ವಾಸದ ಮನೆಗಳಿಗೆ ನೀರು ನುಗ್ಗುತ್ತಿದೆ. ಇದಕ್ಕೆ ಪರಿಹಾರ ಕಲ್ಪಿಸುವ ಉದ್ದೇಶದಿಂದ ಕೆಳಭಾಗದಲ್ಲಿರೋ ರಾಜಕಾಲುವೆಯ ಅಗಲೀಕರಣ ಕಾಮಗಾರಿಯನ್ನು 10 ಕೋಟಿ ವೆಚ್ಚದಲ್ಲಿ ಕೈಗೊಳ್ಳಲಾಗಿದೆ ಎಂದು ತಿಳಿಸಿದರು. ಮತ್ತು ಈ ಮಳೆಗಾಲದಲ್ಲಿ ನೀರು ಹೆಚ್ಚಿನ ಪ್ರಮಾಣದಲ್ಲಿ ಹರಿಯೋ ಸಂಭವವಿರುವುದರಿಂದ ನೀರು ಹೆಚ್ಚಾಗಿ ಹರಿದು ಹೋಗಲು ಅನುಕೂಲವಾಗುವಂತೆ ಕಾಲುವೆ ನಿರ್ಮಾಣ ಮಾಡಬೇಕು ಎಂದು ಅಧಿಕಾರಿಗಳಿಗೆ ಸೂಚಿಸಲಾಗಿದೆ ಎಂದರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ಶ್ರೀ ಎಂ ಜಯಗೋಪಾಲಗೌಡ, ಶ್ರೀ ಪಳನಿ ವೆಂಕಟೇಶ್, ಶ್ರೀ ಟಿ.ಕೆ. ಗೋಪಾಲಪ್ಪ, ಶ್ರೀ ಎನ್. ಬಸವರಾಜು, ಶ್ರೀ ಟಿ.ಎಂ. ಶ್ರೀನಿವಾಸ್, ಶ್ರೀ ಟಿ.ಎನ್. ಮಹೇಶ್ ಕುಮಾರ್, ಶ್ರೀ ಮೋಹನ್, ಶ್ರೀ ಅರುಣ್ ಮತ್ತು ಬೆಂಗಳೂರು ಜಲಮಂಡಳಿ ಕಾರ್ಯನಿರ್ವಾಹಕ ಎಂಜಿನಿಯರ್ ಸವಿತಾ ಪದಮತಿ, ಬಿಬಿಎಂಪಿ ಕಾರ್ಯನಿರ್ವಾಹಕ ಎಂಜಿನಿಯರ್ ಘನತ್ಯಾಜ್ಯ ನಿರ್ವಹಣೆ ಚಂದ್ರಶೇಖರ್, ಸಹಾಯಕ ಕಾರ್ಯನಿರ್ವಾಹಕ ಎಂಜಿನಿಯರ್ ಮಳೆನೀರು ಕಾಲುವೆ ಶಿವಕುಮಾರ್, ಸಹಾಯಕ ಎಂಜಿನಿಯರ್ ಶ್ರೀ ಸುರೇಶ್ ದೇವತ್ರಾಜ್ ಹಾಗೂ ಕಾಂಗ್ರೆಸ್ ಮುಖಂಡರು, ಕಾರ್ಯಕರ್ತರು, ಸ್ಥಳೀಯ ನಾಗರಿಕರು ಭಾಗವಹಿಸಿದ್ದರು. ಗ್ರಾಮದ ವ್ಯಾಪ್ತಿಯಲ್ಲಿ ಈ ಮಾನ್ಯತಾ ಇಂದ ಕೆಳಭಾಗದಲ್ಲಿ ಪ್ರತಿ ಸಾರಿ ಮಳೆ ಬಂದಾಗ ಇಲ್ಲಿ ಪ್ರವಾಹ ಆಗಿ ನೀರು ಅಕ್ಕಪಕ್ಕ ಪ್ರದೇಶಗಳಿಗೆ ನುಗ್ಗುತ್ತೆ. ಈ ಮಾನ್ಯತೆಯಿಂದ ಕೆಳಭಾಗದಲ್ಲಿ ಆಗುವಂತಹ ಸಮಸ್ಯೆಯಿಂದ ಮೇಲ್ಗಡೆ ಸುಮಾರು 3-4 ಕಿಲೋಮೀಟ್ರ್ ಮಾನ್ಯತಾ ಒಳಗಡೆ, ಮಾನ್ಯತಾಗಿಂತ ಹಿಂದೆ ಇರತಕ್ಕಂಥ ಪ್ರದೇಶಗಳಲ್ಲೂ ಕೂಡ ನೀರು ಒಂದು 3-4 ಕಿಲೋಮೀಟ್ರಷ್ಟು ಉದ್ದ ಎಲ್ಲ ಮನೆಗಳಿಗೆ, ವಾಸ ಪ್ರದೇಶಗಳಿಗೆ ನುಗ್ಗುತ್ತಾ ಇದೆ. ಇದಕ್ಕೆ ಮೊದಲು ಮಾನ್ಯತಾದಲ್ಲಿ ಕಾಲುವೆ ಅಗಲ ಚಿಕ್ಕದಿತ್ತು, ಅದನ್ನು ಅಗಲ ಮಾಡಿದ್ದೇವೆ ಈಗಾಗಲೇ. ಅದಾದಮೇಲೆ ಮಾನ್ಯತೆಯಿಂದ ಕೆಳಭಾಗದಲ್ಲಿ ಈಗ ತುಂಬ ಒಂದು 25 ಅಡಿ ಅಷ್ಟೇ ಕಾಲುವೆ ಇದೆ. ನಕಾಶೆ ಪ್ರಕಾರ ಇಲ್ಲಿ ಸುಮಾರು 60 ಅಡಿ ಕಾಲುವೆ ಇದೆ ಸುಮಾರು. ಹಾಗಾಗಿ ಇದನ್ನು ಈಗ ಕಳೆದ 2 ವರ್ಷದಿಂದ ಈ ಕೆಲಸವನ್ನು ಕೈಗೆತ್ತಿಕೊಂಡಿದ್ದೇವೆ. ಉದ್ದೇಶ ಏನಂದರೆ ನಮ್ಮ ನಕಾಶೆ ಪ್ರಕಾರ ಕಾಲುವೆ ಆಗಬೇಕು. ಇಲ್ಲ ಅಂದರೆ ಇಲ್ಲಿ ನೀರು ಹರಿಯೋದು ನಿಧಾನ ಆಗೋದ್ರಿಂದ ನೀರು ಹಿಂದಕ್ಕೆ ತಳ್ಳಿ 3-4 ಕಿಲೋಮೀಟರಷ್ಟು ಹಿಂದಿನ ಪ್ರದೇಶಗಳಲ್ಲಿ ದನಕ್ಕೆ ಆಗ್ತಾ ಇರೋ ತೊಂದರೆಯನ್ನು ಪರಿಹಾರ ಮಾಡೋದಕ್ಕೆ ಮಾನ್ಯತೆಯಿಂದ ಕೆಳಭಾಗದಲ್ಲಿ ಇರುವಂಥ ಪ್ರದೇಶದಲ್ಲಿ ಕಾಲುವೆ ಅಗಲೀಕರಣವನ್ನು ನಾವು ತೆಗೆದುಕೊಂಡಿದ್ದೇವೆ. ಸುಮಾರು 10 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈಗ ಇಲ್ಲಿ ರಾಜಕಾಲುವೆಯನ್ನು ಅಗಲೀಕರಣ ಮಾಡ್ತಾ ಇದ್ದೇವೆ. ಸೊ ಈ ಕೆಲಸ ಇನ್ನೂ ಒಂದು 2 ತಿಂಗಳು 3 ತಿಂಗಳು ಆಗುತ್ತೆ. ಆದರೂ ಆದಷ್ಟು ತ್ವರಿತವಾಗಿ ಮಾಡಬೇಕು. ಯಾಕಂದರೆ ಈ ಮಳೆಗಾಲದಲ್ಲಿ ನೀರು ಹೆಚ್ಚಿಗೆ ಬರುವ ಸಂಭವ ಇರೋದರಿಂದ ಅಷ್ಟರೊಳಗಡೆ ಇದನ್ನು ಸ್ವಲ್ಪ ನೀರು ಹೆಚ್ಚಾಗಿ ಹೋಗೋದಕ್ಕಾದರೂ ಮಾಡಬೇಕು ಅಂತ ನಾನು ಸೂಚನೆ ಕೊಟ್ಟಿದ್ದೇನೆ. ಜೊತೆಗೆ ಇಲ್ಲಿ ಬಡಾವಣೆಗಳಿದ್ದಾವೆ. ಈ ಕಡೆ MS ರಾಮಯ್ಯ ನಾರ್ತ್ ಸಿಟಿ ಇದೆ, ಆ ಕಡೆ ಐಕಾನ್ ಅಪಾರ್ಟ್ಮೆಂಟ್ ಇದೆ, ಪಕ್ಕದಲ್ಲಿ ಇನ್ನೊಂದು ಬರ್ತಾ ಇದೆ. ಅವರೆಲ್ಲರೂ ಕೂಡ ಇವತ್ತು ಕಾಲುವೆ ಪ್ರದೇಶದಲ್ಲಿ ಉಪಯೋಗ ಮಾಡ್ಕೋತಾ ಇದ್ದಾರೆ, ಜಾಗ ಒತ್ತುವರಿ ಇದ್ದಾರೆ. ನಾನು ಅವರಿಗೆಲ್ಲ ಮನವಿ ಮಾಡಿದ್ದೇನೆ, ದಯವಿಟ್ಟು ನಕಾಶೆ ಪ್ರಕಾರ ಎಷ್ಟು ಜಾಗ ಇದೆ ಅಷ್ಟನ್ನು ಬಿಟ್ಕೊಡ್ಬೇಕು. ಒಬ್ರಿಗೊಬ್ರು ಯಾರೂ ತಕರಾರು ಮಾಡಬಾರ್ದು. ಕಾಲುವೆ ಆಗಲೇಬೇಕು. ಇದು ನೋ ಕಾಂಪ್ರಮೈಸ್ ಕಾಲುವೆ ವಿಷಯದಲ್ಲಿ. ಇದಕ್ಕೆ ಎಲ್ಲರೂ ಸಹಕಾರ ಕೊಡಬೇಕು ಅಂತ ಎಲ್ಲ ನಿವಾಸಿಗಳನ್ನು, ಬಡಾವಣೆಯವರನ್ನು ಕೂಡ ನಾನು ಮನವಿ ಮಾಡಿದ್ದೇನೆ. ಅವರವರ ಗೊಂದಲದಲ್ಲಿ ಕೆಲಸಕ್ಕೆ ತೊಂದರೆ ಆಗಬಾರ್ದು ಅಂತ ನಾನು ಅಧಿಕಾರಿಗಳಿಗೂ ಸೂಚನೆ ಕೊಟ್ಟಿದ್ದೇನೆ. ಏನು ಕಾನೂನು ಪ್ರಕಾರ, ರೆವಿನ್ಯೂ ಸ್ಕೆಚ್ ಪ್ರಕಾರ, ಟಿಪ್ಪಣಿ ಪ್ರಕಾರ ಏನಿದೆ ಅದನ್ನು ಮಾಡಿಬಿಡಿ ಅಂತ ನಾನು ಅವರಿಗೆ ಹೇಳಿದ್ದೇನೆ. ಸೊ ಕೆಲಸ ಒಂದು 2-3 ತಿಂಗಳಲ್ಲಿ ಮುಗಿಸಿ ಸುಮಾರು ವರ್ಷಗಳ ಈ ಸಮಸ್ಯೆಯನ್ನು ಶಾಶ್ವತ ಪರಿಹಾರ ಮಾಡುವಂಥ ಕೆಲಸ ಮಾಡ್ತಾಯಿದ್ದೇವೆ.